ಪಾಠಶಾಲಾ 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 ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿ ನಾವಿನ್ನ ಮುಂದೆ ಬರಲಿ ಅಂತೇಳಿ ಅಪೇಕ್ಷೆಯಿಂದ ಎಲ್ಲ ಬಂದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ಪರವಾಗಿ ಮತ್ತೆ ಆದರದ ಸ್ವಾಗತ ಕೊಡ್ತೀನಿ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನು ಅನ್ನದಾತಾನೆ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. 81-82ನೇ ಸಾಲಿನ ತಾವೆಲ್ಲ SSLC ಬ್ಯಾಚಿನ ವಿದ್ಯಾರ್ಥಿನಿಯರು, ಇವತ್ತು ಗುರುವಂದನ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಒಂದು ಫಲ ಬೆಂಬಲ ನಮಗೆ ಸಿಗ್ತದೆ ಅಂತಹ ಒಂದು ವಿಶೇಷ ಪ್ರೀತಿಯಿಂದ ನೀವೆಲ್ಲರೂ ಕೂಡ ಅಧ್ಯಯನ ಮಾಡಿದ್ದೀರಿ. ಆವಾಗ ಗುರು ಆಶೀರ್ವಾದವನ್ನು ಪಡ್ಕೊಂಡಿದ್ದೀರಿ. ಸಮಾಜ ಸೇವೆಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕೈಲಾದ ನಿಟ್ಟಿನಲ್ಲಿ ಮಾಡುವ ಪ್ರಯತ್ನ ಮಾಡೋಣ. ಅಂಥ ಒಂದು ದಿನ. ಆದರೆ ಇವತ್ತು ಆ ದಿವಸ ಉಳಿದಲ್ಲಿ ಇವತ್ತು ನಾವು ನಿಮ್ಮ ಮಕ್ಕಳಿಗೆಲ್ಲ ಯಾವುದೂ ಕೊರತೆ ಇಲ್ಲ. ಆರ್ಥಿಕವಾಗಿ ಯಾರಿಗೂ ಏನೂ ಕೊರತೆ ಇಲ್ಲ. ಬೇಕಾದಷ್ಟು ದುಡ್ಡ ಬೇಕಾದಂಗೆ ಕಲಿಸ್ತೀವಿ. ಆದರೆ ಅದನ್ನು ಸದ್ವಿನಿಯೋಗ ಮಾಡಿಕೊಂಡೆ ಒಬ್ಬ ಒಳ್ಳೆಯ ಕಲಿತು ಒಳ್ಳೆಯ ಪ್ರಜ್ಞಾವಂತ ಭಾರತೀಯ ನಾಗರಿಕ ಆದಂತಂದರೆ ಅದೇ ನೀವು ಮಾಡುವಂಥ ಒಂದು ಮುಖ್ಯವಾದ ಕರ್ತವ್ಯ. 1967ರಾಗ ಗಡಿಯಾರ ಕಟ್ಕೊಂಡು ಸಾಲಿಗೆ ಹೋಗಿದ್ದೆ. 5 ಮಿನಿಟ್ ಲೇಟ್ ಆಗಿತ್ತು. ನಾನು ಆಗಿನ ಹೆಡ್ ಮಾಸ್ತರು ಗಡಿಯಾರ ಕಟ್ಟಿರಿ, ಟೈಮ್ ಗೊತ್ತಾಗಂಗಿಲ್ಲ, ಲೇಟ್ ಆಗ್ಯದಲ್ಲ. ಹೌದ್ರಿ ಸರ್, ಸಾರಿ ಸರ್ ಅಂತ ಸೈ ಮಾಡಿ ಅಂದೇನು ಗಡಿಯಾರ ಬಿಚ್ಚಿಟ್ಟಿದ್ದೆ. ಇವತ್ತೇ ಗಡಿಯಾರ ಕಟ್ಕೊಂಡಿದ್ದೀನಿ. ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ. ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು. ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು.